ನಾನು ರಂಜಿತಾ ಅಂತ. ಸೊ ವಿಡಿಯೋದಲ್ಲಿ ಯಾವುದೂ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಲ್ಲ. ಸೊ ನಿನ್ನೆ ವೀಡಿಯೋ ಮಾಡಿದ್ದೆ, ಅದಕ್ಕೆ ಫೇಸ್ ಕೊಟ್ಟು ವೀಡಿಯೋನ ಅದೇ ಫೇಸ್ ಟು ಫೇಸ್ ವೀಡಿಯೋ ಮಾಡಿಲ್ಲ, ಬರೀ ರೆಸಿಪಿ ಬ್ಲಾಗ್ಸು ಮತ್ತು ಕ್ಲೀನಿಂಗ್ ಬ್ಲಾಗ್ಸ್ ಹಾಕಿದ್ದೆ ಅಷ್ಟೇ. ಸೊ ನಿಮ್ಗೇನಾದರೂ ನಿನ್ನೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಯ್, ಇವತ್ತಿನ ರೆಸಿಪಿ ಬಂದು ಚಟ್ನಿ ಮತ್ತು ಮೆಂತ್ಯ ಬಾತ್ ರೆಸಿಪಿ. ಚಟ್ನಿಗೆ ನಾನು ಸ್ವಲ್ಪನೇ ಮಾಡಿದ್ದು, 4-5 ಬೆಳ್ಳುಳ್ಳಿ, ಕಡಲೆಬೀಜ ತುಂಬ ಕಡಿಮೆ ಇತ್ತು. ಸೊ ಇದು ಎಲ್ಲನ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಅನ್ನಿಸ್ತು, ಅಂದರೆ ಜಾಸ್ತಿ ಏನು ಬಿಸಿ ಮಾಡೋಲ್ಲ, ಡೀಪಾಗಿ ಸ್ವಲ್ಪ ಮೆಣಸಿನ್ಕಾಯಿ ಘಾಟ್ ಹೋಗೋವರೆಗೂ ಫ್ರೈ ಮಾಡೋಣ ಅಂತ. ಎಲ್ಲ ಫ್ರೈ ಆಯಿತು. ಈಗ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಾಯಿ ಅಂತಂದರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 5-6 ಸ್ಪೂನ್ ಆಗೋಷ್ಟಿತ್ತು ಅಷ್ಟೇ. ಈಗ ನೋಡಿ ಅಕ್ಕಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಮೆಂತ್ಯ ಬಾತ್ ಮಾಡೋದಕ್ಕೆ ಅಕ್ಕಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬೆಳಿಗ್ಗೆ 6:15 ಆಗಿತ್ತು ಅವಾಗ ಎದ್ದು ಮಾಡಿದೆ. ಈಗ ಚಟ್ನಿಗೆ ಇದು ಅಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ, ಖಾರ ಎಲ್ಲ ಕಡಿಮೆ ತಿಂತಾರೆ ಅಂತ. ಮತ್ತು 2 ಬಾದಾಮಿನ ಹಾಕ್ಕೊಂಡಿದ್ದೆ, ಅದು ತೋರಿಸಿದೆ ಅಷ್ಟೇ. ಒಂದು 3 ಬಾದಾಮಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಶುಂಠಿನ ಹಾಕ್ಕೊಳ್ತಾರೆ, ಅಂದರೆ ಗ್ರೀನ್ ಕಲರ್ ಚಟ್ನಿ ಬೇಕು ಅಂತಂದರೆ. ಕಡಲೆಬೀಜ ಕಡಿಮೆ ಇತ್ತಲ್ಲ, ಸ್ವಲ್ಪ ಹುಣಸೆಹಣ್ಣು. ಅಂದರೆ ಟಿಫನ್ ತಗೊಂಡು ಹೋಗ್ತಾರೆ ಅಂತಂದರೆ ಹಸಿದೇ ಚಟ್ನಿ ಆಯಿತು ಅಂದರೆ ಮನೇಲಿ ಓಕೆ, ಫ್ರಿಜ್ಜಲ್ಲಿ ಇಡ್ಬೋದು. ಬಟ್ಟು ಬಾಕ್ಸಿಗೆ ತೊಗೊಂಡು ಹೋಗ್ತೀವಿ ಅಂತಂದರೆ ಕೆಡುತ್ತೆ ಅಂತ ಹೇಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಸಾಸಿವೆ ಎಲ್ಲ ಸಿಡಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿಯು ಸ್ವಲ್ಪ ನೀರಾಗಿ, ಅಂದರೆ ತಿಂಡಿಗೆಲ್ಲ ಅನ್ನಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದು, ಸ್ವಲ್ಪ ನೀರಾಯಿತು. ಕುದಿಯೋಕೆ ಇಟ್ಟಿದ್ದಾಯಿತು. ಬಟ್ ಈಗ ಒಂದು ಸ್ವಲ್ಪ ಅಷ್ಟೊಂದು ನೀಟಾಗಿ ಕವರ್ ಆಗಿಲ್ಲ, ಕ್ಷಮಿಸಿ. ನಾನೇನು ಮಾಡ್ತೀನಿ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ಮತ್ತು ಇನ್ನೇನು ಗರಂ ಮಸಾಲ ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ, ಅಂದರೆ ಮೆಂತ್ಯ ಬಾತಿಗೆ. ಅದು ಹಂಗೆ ಹಾಕೋದು ಬೇಡ ಅಂತ, ಕಾಯಿ ಎಲ್ಲನ, ಮೆಣಸಿನ್ಕಾಯಿ ಎಲ್ಲನ. ಮತ್ತು ಒಂದು 3-4 ಹಚ್ಕೊಂಡಿದ್ದೆ ಕೂಡ. ನೋಡಿ ಇಲ್ಲಿ ಚಟ್ನಿ ಬಿಸಿ ಆಗ್ತಾಯಿದೆ. ಇಷ್ಟು ಕುದಿಸ್ಕೊಂಡು ಆಮೇಲೆ ಸೈಡಲ್ಲಿ ಎತ್ತಿಟ್ಟು, ಅಂದರೆ ತಳ ಹತ್ತಿಬಿಡ್ತು ಅಂತ ಅದು ಎತ್ತಿಡ್ತಾಯಿದ್ದೀನಿ. ಸೊ ಬಿಸಿನೀರು ಇಟ್ಕೊಂಡಿದ್ದೆ ಪಕ್ಕನೇ. ಈಗ ಮೆಂತ್ಯ ಬಾತ್ ಮಾಡೋಣ ಅಂತ, ಅಂದರೆ ಎಲ್ಲ ಹಚ್ಕೋಬೇಕಾದ್ರೆ ಟೈಮ್ ಆಯಿತು. ನಾನು ಈರುಳ್ಳಿ ಜಾಸ್ತಿ ತೊಗೊಳ್ತೀನಿ, ಮೀಡಿಯಮ್ ಸೈಜಿಂದು 2-3 ತೊಗೊಳ್ತೀನಿ. ಈರುಳ್ಳಿ ರೇಟ್ ಈಗ ಕಡಿಮೆ ಇದೆ, ಬಟ್ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತಿಂಡಿನೂ ಕೂಡ ಚೆನ್ನಾಗಿ ಅನಿಸುತ್ತೆ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ, ಒಂದು 5 ಚಮಚ 6 ಚಮಚ ಸಾಕು. ಸ್ವಲ್ಪ ಸಾಸಿವೆ, ಅದು ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ನೋಡಿ, ಈಗ ತೋರಿಸ್ತಿದ್ದೀನಿ. ಅಂದರೆ ಸ್ವಲ್ಪ ಸೆಲ್ಫಿ ಸ್ಟಿಕ್ಕೆಲ್ಲ ಸ್ವಲ್ಪ ದೊಡ್ಡದು ಬೇಕು. ಈಗ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಮತ್ತು ಕಲ್ಲು ಅಂತಾರಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ ಒಣಗಿರೋದೆ ಕಸ್ತೂರಿ ಮೇಥಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಆಮೇಲಿಂದ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ನಾನು ಎಲ್ಲ ಒಂದು ಸ್ವಲ್ಪ ಇದಾದ ಮೇಲೆ ಹಾಕ್ಕೊಂಡಿರೋದು ನೋಡಿ. ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲಿಂದ ಸ್ವಲ್ಪ ಒಂದು 2 ನಿಮಿಷ ಅಷ್ಟೇ ಮಾಡಿಕೊಂಡು ಆಮೇಲಿಂದ ಮೆಂತ್ಯ ಸೊಪ್ಪು ಹಾಕ್ತೀನಿ. ಯಾಕಂತಂದರೆ ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಅದನ್ನು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಒಂದು 3-4 ಮೆಣಸಿನ್ಕಾಯಿ, ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲಿ ಹಾಕ್ಕೊಂಡಿದ್ನೆಲ್ಲ ಹಾಕಿಲ್ಲ, ಸಾರಿ. ನಾವು ಹಂಗೆ ಉದುರಿಸಿ ಮಾಡೋ ಥರ ಇದ್ದಿದ್ರೆ ನಾವು ಹಂಗೆ ಹಾಕ್ಕೋಬೋದಿತ್ತು, ಬಟ್ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಈಗ ಒಂದು 3-4 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ.
ಅದಾದಮೇಲೆ ಅಂದರೆ ನಾನು ತುಂಬ ಟೈಮ್ ಆಗಿರೋದಕ್ಕೆ ಸ್ವಲ್ಪ ಫಸ್ಟಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಎಣ್ಣೆಗೆ ಆಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಜಾಸ್ತಿ ಜೋರಾಗಿ ಇಟ್ಕೊಂಡಿದ್ದೆ. ಆಮೇಲಿಂದ 2 ಲೋಟದಷ್ಟು ಅಕ್ಕಿ ತೊಳ್ಕೊಂಡಿದ್ದೆ. ಅದೇ ಹೆಚ್ಚಾಗುತ್ತೆ, ಯಾಕಂದರೆ ತಿಂಡಿನೂ ತಗೊಂಡೋಗಲಿಲ್ಲ, ಏನೋ ಕೆಲಸ ಇದೆ ಅಂತೇಳಿ. ಸೊ ಅದೆಲ್ಲ ರುಬ್ಕೊಂಡಿದ್ದೆಲ್ಲ ಹಾಕಿದ್ದಾಯಿತು. ಅಂದರೆ ಮಸಾಲೆಗೆ ಎಲ್ಲ ಹಾಕ್ಕೊಂಡಿದ್ದೆ, ಅಂದರೆ ಗರಂ ಮಸಾಲೆ ಎಲ್ಲನ. ಈಗ ಸ್ವಲ್ಪ ಉಪ್ಪು, ಸೊ ಅಳತೆ ನೋಡ್ತಾಯಿದ್ದೀನಿ ಎಷ್ಟು ಬೇಕು ಅಂತ ಟೇಸ್ಟ್ ನೋಡಿ. ಆಮೇಲಿಂದ ಕುಕ್ಕರ್ ವಿಶಿಲ್ ಮುಚ್ಚಿದ್ದಾಯಿತು. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ವಿಶಿಲ್ ಹಾಕಿ ಮುಚ್ಚಿದ್ದಾಯಿತು. ಸೊ ಈಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ. ತಿಂಡಿ ಮಾಡಿದ್ದಾದಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ನಮ್ಮದೇ ಇದಾಗಿರುತ್ತೆ. ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 11ವರೆಗೂ ಕೆಲಸ ಇದ್ದೇ ಇರುತ್ತೆ. 11 ಎಲ್ಲ ಜಾಸ್ತಿನೇ ಇರುತ್ತೆ. ಅಂದರೆ ಎಲ್ಲ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನ್ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಆಗುತ್ತೆ. ಬೆಳಗ್ಗೆ ಎದ್ರೂ ಕೂಡ ಇನ್ ಕೇಸ್ ವರ್ಕಿಂಗ್ ವುಮೆನ್ ಆಯಿತು ಅಂತ, ವರ್ಕಿಂಗ್ ವುಮೆನು ಮತ್ತು ಏನಾದ್ರು ಒಂದು ಮಗು ಇತ್ತು ಅಂದರೆ ಇನ್ನೂ ಕಷ್ಟ ಅಂದರೆ ಬೇಗ ಎದ್ದೇಳಬೇಕಾಗುತ್ತೆ. ಇನ್ನೂ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಎಲ್ಲ ನೀಟಾಗಿ ಅಂದರೆ ನಂಗೆ ಹಂಗೆ ಬಿಟ್ಟಿರೋದಕ್ಕಾಗಲ್ಲ. ಅಂದರೆ CA ಇದು ಓದಬೇಕಾದ್ರೆ ಸ್ವಲ್ಪ ಸಂಜೆ ಮತ್ತು ಒಂದು ಸ್ವಲ್ಪ ಅಂದರೆ CA ಓದ್ಬೇಕಾದ್ರೆ ಪರ್ಟಿಕ್ಯುಲರಾಗಿ 1 ಅವರ್ 2 ಅವರ್ ಬ್ರೇಕ್ ತೊಗೊಳ್ತೀನಿ ಅಂತಂದರೆ, ಇದು ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಬ್ರೇಕು ಅಂತಂದರೆ ಅಷ್ಟೇ. ನಾನು ಒಬ್ಬಳೇ ಕೆಲಸ ಮಾಡ್ಕೋಬೇಕಾದ್ರೆ ಅವಾಗ ಇಷ್ಟೊಂದು ತಿಂಡಿ ಎಲ್ಲ ಆದಮೇಲೆ ಕೂತ್ಕೊಂಡ್ರೆ ಮತ್ತು ಮಧ್ಯಾಹ್ನ ನಂಗೆ ಊಟ ಮಾಡೋಕ್ಕೂ ಮನಸ್ಸಿರ್ತಿರ್ಲಿಲ್ಲ. ಯಾಕಂತಂದರೆ ಎಲ್ಲ ನಾನು 100% ಯಾವುದೂ ಕಂಪ್ಲೀಟ್ ಮಾಡಿಲ್ಲ ಸಬ್ಜೆಕ್ಟ್ಸ್ ಎಲ್ಲನ. ನೋಡೋಣ, ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತಲ್ಲ. ರಿಸಲ್ಟಿಗೆ ವೆಯ್ಟಿಂಗು, ಯಾವಾಗ ಬರುತ್ತೋ, ಎಷ್ಟು ಟೈಮ್ ತಗೋತಾರೋ ಏನು ಗೊತ್ತಿಲ್ಲ. ಒಟ್ಟು ಜೂನು ಮತ್ತು ಜುಲೈ ಮಿಡ್ಡಲ್ಲಿ ಬರುತ್ತಂತೆ. ಒಟ್ಟು 25 ನಾನು ಗೂಗಲಲ್ಲಿ ನೋಡಿದ ಪ್ರಕಾರ 25ನೇ ತಾರೀಕು 11 ಗಂಟೆ 2 ನಿಮಿಷಕ್ಕೆ ವೆಬ್ಸೈಟಲ್ಲಿ ಲಾಂಚ್ ಆಗುತ್ತೆ ಅಂತಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ICAI ಪರ್ಟಿಕ್ಯುಲರಾಗಿ ತುಂಬ ಡಿಸಿಪ್ಲಿನ್ಡ್ ಅಂತಲೇ ಹೇಳ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು. ಫಾರ್ ಎಕ್ಸಾಂಪಲ್ ವಾರ್ ನಡಿಬೇಕಾದ್ರೆ ಅವ್ರ ಬೋಲ್ಡ್ ಡಿಸಿಷನ್ಸ್ ಆಗಿರ್ಬೋದು, ಮತ್ತು ಅವ್ರ ಟೈಮಿಂಗ್ಸು, ಅಂದರೆ ಈ ಟೈಮಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಅವರು ತುಂಬ ಅಥೆಂಟಿಕೇಟೆಡಾಗಿ ತುಂಬ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಇನ್ಸ್ಟಿಟ್ಯೂಟ್ಸು, ಎಸ್ಪೆಷಲಿ ICAI ನಾನು ನೋಡಿರೋ ಪ್ರಕಾರ. ಫಾರ್ ಎಕ್ಸಾಂಪಲ್ ಕೆಲವೊಂದು ನಾವು ಕರ್ನಾಟಕದವರಾಗಿರೋದ್ರಿಂದ KPSSC ನೋಡ್ಬೋದು, ಎಷ್ಟು ಇರ್ರೆಗ್ಯುಲರಿಟಿ. ಒಂದು ಅನೌನ್ಸ್ ಮಾಡಿದ್ರೆ ಏನೋ ಹಿಂದೆ ಏನೋ ಲೆಕ್ಕಾಚಾರನೇ ಮಾಡಲ್ಲ, ಆ ಥರ ಅನೌನ್ಸ್ ಮಾಡುತ್ತೆ ವೆಬ್ಸೈಟಲ್ಲಿ. ಸರ್ವರ್ ಲಾಂಚ್ ಮಾಡೋದಿರ್ಬೋದು, ಎಕ್ಸಾಮ್ ಕಂಡಕ್ಟ್ ಮಾಡೋದಿರ್ಬೋದು, ಅಥವಾ ಪೇಪರ್ ಲೀಕ್ ಆಗೋ ಥರ ಇರ್ರೆಸ್ಪಾನ್ಸಿಬಲ್ ಆಫೀಸರ್ಸ್ ತುಂಬ ಇದ್ದಾರೆ. ಬಟ್ ICAIಯಲ್ಲಿ ಆ ಥರ ಆಗೋದಿಲ್ಲ. ಆಲ್ಮೋಸ್ಟ್ ಲೀಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ತುಂಬ ರೆಸ್ಪಾನ್ಸಿಬಲಾಗಿ ತುಂಬ ಎಷ್ಟು ಮೆಥಡ್ ಫಾಲೋ ಮಾಡ್ತಾರೆ ಅಂತಂದರೆ, MCQ ಬುಕ್ಲೆಟಿಂದ ಇರ್ಬೋದು, ಮತ್ತು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಎಂಟರ್ ಆದಾಗ ನಮಗೆ ಒಂದು ಸೈನ್ ಮಾಡಿಸ್ಕೊಳ್ತಾರೆ, ಸಿಗ್ನೇಚರು, ಅದೊಂದು ಇದಿರುತ್ತೆ. ಅದರಲ್ಲಿ ಒಂದು ಏನೋ ಕೋಡ್ ಕೊಟ್ಟಿರ್ತಾರೆ, ಅದು ಒಂದು ಕೋಡ್ ಜನ್ರೇಟ್ ಮಾಡಿರ್ತಾರೆ. ಅದರಲ್ಲಿ ಬ್ಲ್ಯಾಕ್ ಕಲರ್ ಇದನ್ನು ಎಲ್ಲ ಮಾಡಿರ್ತಾರೆ. ಆ ಸೈನಿಂದ ಇರ್ಬೋದು, ಎಲ್ಲೂ ಕೂಡ ಕ್ಯಾಂಡಿಡೇಟು ಮಿಸ್ಪ್ಲೇಸ್ ಆಗದಂಗೆ ತುಂಬ ರೆಸ್ಪಾನ್ಸಿಬಲಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ತುಂಬ ICAI ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಶಾರ್ಟ್ಕಟ್ಟಲ್ಲಿ CA ಎಕ್ಸಾಮ್ ಪಾಸ್ ಮಾಡೋಕ್ಕೆ ಆಗೋಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ CA ಎಕ್ಸಾಮ್ಸು. ಹಾರ್ಡ್ ವರ್ಕ್ ಇನ್ ದ ಕೇಸ್ ಮೀನ್ಸ್ ಅದ್ರಲ್ಲಿ ಸ್ಮಾರ್ಟ್ ವರ್ಕು ಕೂಡ ಇರಬೇಕು. ಇಲ್ಲಾಂತಂದರೆ CA ಪಾಸ್ ಮಾಡೋದು ಏನಕ್ಕೆ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ ಅಂತಂದರೆ, ಈ ಡಿಸಿಪ್ಲೀನು, ಈ ಅಥೆಂಟಿಕೇಷನ್ನು ICAIಯಲ್ಲಿ ಇರೋದ್ರಿಂದ ಇದು ಆ್ಯಕ್ಚುಲಿ ಕ್ಯಾಂಡಿಡೇಟಿಂದನೂ ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ
ಈ ಥರ ಇರುತ್ತೆ. ನನಗೆ ಐ ಸಿ ಎ ಈ ಥರ ವಿಷಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ವಾರ್ ನಡೀತಾ ಇತ್ತು. ನಮ್ಮ ಎಕ್ಸಾಮ್ ಸ್ಟಾರ್ಟಾಗಿ ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 4ನೇ ತಾರೀಕು. ಸೊ ಇದು ಅವರು ದಾಳಿ ಮಾಡಿದ್ದು ಪುಲ್ವಾಮಾದಲ್ಲಿ 9th ಅನ್ಕೋತೀನಿ. ಸಾರಿ 5th ಬಿಟ್ವೀನಲ್ಲಿ ನನ್ನ ಡೇಟ್ ಮರ್ತೋಗಿದೆ. ಆ ಬಿಟ್ವೀನಲ್ಲಿ ಒಟ್ಟು 4th 10 ಒಳಗಡೆ ಏನೋ ಅವ್ರು ದಾಳಿ ಮಾಡಿದ್ರು ಪುಲ್ವಾಮಾದಲ್ಲಿ. ಅದಾದಮೇಲೆ ನಮಗೆ 3 ಎಕ್ಸಾಮ್ಸ್ ಆಗಿತ್ತು 10 ಒಳಗಡೆ ಅಷ್ಟೊತ್ತಿಗೆ. ಅವಾಗ ಇನ್ನೂ 3 ಎಕ್ಸಾಮ್ಸ್ ಇತ್ತು, ಅಂದರೆ ಗ್ರೂಪ್ಸ್ 2 ಇತ್ತು. ಆ ಟೈಮಲ್ಲಿ ತುಂಬ ವಾರ್ ಕಂಡೀಷನ್ಸ್ ತುಂಬ ಕ್ರಿಟಿಕಲ್ ಆಗ್ತಿದೆ ಅಂತಂದಾಗ ನಮಗೆ ಸೌತ್ ಇಂಡಿಯನ್ಸ್ಗೆ ಅಷ್ಟೊಂದು ಪರವಾಗಿಲ್ಲ, ನಾರ್ಮಲಾಗಿ ಬ್ಯಾಲೆನ್ಸ್ ಮಾಡ್ಬೋದಾಯಿತು. ಅಂದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ವರ್ಕ್ ಮಾಡೋರು, ಟ್ರಾವೆಲ್ ಎಲ್ಲ ಮಾಡ್ತಿದ್ರು. ಬಟ್ ಜಮ್ಮು ಕಾಶ್ಮೀರಲ್ಲಿ ಅಂದರೆ ಆಲ್ ಓವರ್ ಇಂಡಿಯಾ ಐ ಸಿ ಎ ಎಕ್ಸಾಮ್ ಬರೀತಾ ಇರ್ತಾರಲ್ಲ, ಸೊ ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಇಂಡಿಯಾ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೆಯೋದ್ರಿಂದ. ಬಟ್ ನಮ್ಮ ಬಗ್ಗೆ ಯೋಚನೆ ಮಾಡೋಲ್ಲ, ಎಲ್ಲರ ಬಗ್ಗೆ ಯೋಚನೆ ಮಾಡಿ ಅಲ್ಲೂ ಕೂಡ ಸೇಫ್ಟಿ, ಅಂದರೆ ಅಲ್ಲೆಲ್ಲ ನಾಗರಿಕರ ಮೇಲೆ ಎಲ್ಲ ದಾಳಿ ಮಾಡ್ತಾಯಿದ್ರು, ಮೀನ್ಸ್ ಸಿಟಿಜನ್ಸ್ ಮೇಲೆಲ್ಲ. ಅದಕ್ಕೋಸ್ಕರ ಅವರು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದರು. ಎಕ್ಸಾಮ್ 9 ಮತ್ತು 11 ಮತ್ತು 14 ಇದ್ದಿದ್ದನ್ನ ಅವರು 22-24 ಕಂಡಕ್ಟ್ ಮಾಡಿದ್ರು, ಮೀನ್ಸ್ ಗ್ರೂಪ್ 2ನ. ಸೊ ಅಲ್ಲಿಗೆ ನಮಗೆ ಸ್ವಲ್ಪ ಟೈಮ್ ಸಿಕ್ತು, ಅವಾಗ ಚೆನ್ನಾಗಿ ಓದ್ಕೊಳ್ಳೋಕ್ಕಾಯ್ತು. ಸೊ ಆ ವಯಸ್ಸಲ್ಲಿ ಕೆಲವರು ಕಿಂಡಲ್ ಮಾಡಿದ್ರು ನಮ್ಮ ಮನೇಲಿ ಕೂಡ, ಏನು ಇವರೇ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಅನ್ನಂಗೆ ಹಂಗೆ ಹಿಂಗೆ ಅಂತಂದರು. ಬಟ್ ಆ್ಯಕ್ಚುಲಿ ಅವರಿಗೆ ಕಾಮನ್ ಸೆನ್ಸ್ ಸ್ವಲ್ಪ ಕಡಿಮೆ, ಯಾಕಂತಂದರೆ ಅಷ್ಟೊಂದು ಗೊತ್ತಿಲ್ವಲ್ಲ ಅದು ಓವರ್ ಐ ಸಿ ಎ ಬಗ್ಗೆ. ಅದಕ್ಕೋಸ್ಕರ ನನಗೇನೋ ಅಷ್ಟೊಂದು ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಏನಾದರೂ ಅಂದ್ಕೊಳ್ಳಿ ಬಿಡಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದೆ. ಅವ್ರಿಗೆ ಏನಂತಂದರೆ ನಾನು ಅಂದರೆ ಇವಳು ಎಕ್ಸಾಮ್ ಮುಗಿದ್ರೆ ಇವಳು ಜಾಸ್ತಿ ಓದ್ಕೊಳ್ಳೋದು ತಪ್ಪುತ್ತೆ ಅಂತ ಅವರ ಅನಿಸಿಕೆ ಆಗಿತ್ತು. ಯಾವಾಗಲೂ ಓದ್ತಾ ಕೂತ್ಕೊಂಡಿರ್ತಾಳೆ ಹಂಗೆ ಹಿಂಗೆ ಅಂತ ಮುಂಚೆನೇ ಸ್ವಲ್ಪ ಇದಿತ್ತಲ್ಲ, ಮುಂಚೆನೇ ಅವ್ರಿಗೆ ಅಸಮಾಧಾನ ಇತ್ತು. ಅದಕ್ಕೋಸ್ಕರ ಇನ್ನೂ ಮುಂದೋಯ್ತಲ್ಲ, ಅಯ್ಯೋ ದೇವರೇ ಅಂತ ಹೇಳಿ ಒಂದು ಸ್ವಲ್ಪ ನೀವೇನೇ ಮಾಡ್ತಾಯಿದ್ದೀರಿ ಅಂತಂದರೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ನೀವೊಂದು ಎಕ್ಸಾಮ್ಸು ಅದ್ರ ಪ್ರಿಯಾರಿಟಿ ಮತ್ತು ಅದ್ರ ಡೆಪ್ತು, ಅದ್ರ ಕಷ್ಟ, ಅದ್ರ ನೋವು ಓದೋರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಮತ್ತು ಈ ಕೋರ್ಸ್ ಬಗ್ಗೆ ಅಷ್ಟೊಂದು ವ್ಯಾಲ್ಯೂ ತಿಳಿದಲೇ ಇರೋರಿಗೆ ಸೊ ನಾವು ಜಸ್ಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ನಮ್ಮ ಜಡ್ಜ್ ಮಾಡ್ತಾರೆ, ಬಟ್ ನಾವು ಅದಕ್ಕೆಲ್ಲ ಜಸ್ಟಿಫೈ ಮಾಡೋದು ಮತ್ತು ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡೋದಕ್ಕಾಗೋದೇ ಇಲ್ಲ. ನಾನು ಕೆಲವೊಂದು ಸಲ ಅಳ್ತಾ ಕೂತ್ಕೊಬಿಡ್ತಿದ್ದೆ, ಹಿಂಗೆಲ್ಲ ಅಂತಾರಲ್ಲ ಏನು ಅಂತ. ಇವ್ರಿಗೆಲ್ಲ ಹಿಂಗೆ ಅರ್ಥ ಮಾಡಿಸೋದು. ಕೆಲವೊಂದು ವ್ಲಾಗ್ ವೀಡಿಯೋಸು ಕೂಡ ಕೆಲವ್ರಿಗೆ ಕಳಿಸಿದ್ದೆ, ಬಟ್ ಕೆಲವ್ರಿಗೆ ಈಗೋಯಿಟಿಸಮ್ ಇರುತ್ತಲ್ಲ, ಅಯ್ಯೋ ಹಂಗೆ ಹಿಂಗೆ ಅಂತ ಎಲ್ಲ ಏನೇ ಮಾಡಿದ್ರು ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯೋರು ಇದ್ದೇ ಇರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಬಟ್ ಹಿಂಗೆ ಅಂತಂದರೆ ನಾನು ತುಂಬ ಇಗ್ನೋರ್ ಮಾಡ್ತೀನಿ ಅಂಥವ್ರು ಏನೇ ಅಂದ್ಕೊಂಡ್ರು. ನನಗೆ ಯಾವುದು ಕೂಡ ನನಗೇನು ಅನಿಸುತ್ತೋ, ನನ್ನ ಮನಸ್ಸು ಏನು ಹೇಳುತ್ತೋ ಅದೇ ಥರ ನಾನು ಇರೋದು. ಬಟ್ ದೊಡ್ಡವರು ಅನ್ನಿಸ್ಕೊಂಡವರೆಲ್ಲ ಎಲ್ಲರಿಗೂ ಎಲ್ಲನೂ ತಿಳಿದಿರುತ್ತೆ, ಎಲ್ಲರೂ ಕೂಡ ಅನುಭವ ಇರುತ್ತೆ ಅಂತಲೇ ಹೇಳ್ಕೊಳ್ಳಿ. ಯಾಕಂತಂದರೆ ಅವ್ರ ಲೈಫೇ ಬೇರೆ, ಅವ್ರ ಜೀವನ ಶೈಲಿನೇ ಬೇರೆ, ನಮ್ಮ ಜೀವನ ಶೈಲಿನೇ ಬೇರೆ. ಸೊ ಆ ಥರ ಎಲ್ಲ ಇರುತ್ತೆ. ನಾವು ಹಂಗೆ ಕಷ್ಟಪಟ್ವಿ ಹಿಂಗೆ ಕಷ್ಟಪಟ್ವಿ, ಬಟ್ ಈಗ ತುಂಬ ಕಾಂಪಿಟೇಷನ್ ಇದೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಟೆಕ್ನಾಲಜಿ ಇರಲಿಲ್ಲ, ಬಟ್ ಆ ಕಾಲದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿದ್ರೆ ಅಂತ ಇತ್ತು. ಬಟ್ ಈಗ ಯುವ ಜನತೆ ಏನಾಗಿದೆ ಅಂತಂದರೆ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಎಲ್ಲದರಲ್ಲೂ ಕೂಡ. ನಾವು ಒಂದು ಜಾಬ್ ತೊಗೊಳಕ್ಕೂ ಕೂಡ ನಾವು ತುಂಬ ಸ್ಕಿಲ್ ವೈಸು ತುಂಬ ಟಫ್ ಕಾಂಪಿಟೇಷನ್ ಕೊಟ್ಟರೆ ಮತ್ತು ಸರ್ವೈವಲಿಟಿ ಇರೋದು. ಸುಮ್ಮನೆ ನಾವು ಯಾವುದೋ SLC ಎಕ್ಸಾಮ್ ಬರೆಯೋ ಥರ 1 ತಿಂಗಳು ಮುಂಚೆ ಓದ್ಕೊಳ್ಳೋದು, ಹಿಂದಿನ ದಿವಸ ಎಕ್ಸಾಮ್ ಹಿಂದಿನ ದಿವಸ ಓದ್ತಾ ಕೂತ್ಕೊಳ್ತೀವಿ ಅಂತಂದರೆ ಇಟ್ಸ್ ನಾಟ್ ವರ್ತ್ ಇಟ್. ಅದು ಉಪಯೋಗನೂ ಆಗೋದಿಲ್ಲ, ನಿಮ್ಮ ಸಮಯನ ವೇಸ್ಟು, ಜೊತೆಗೆ ಆ ಕೋರ್ಸಿಗೆ ಅಂತ ಇರೋ ವ್ಯಾಲ್ಯೂ ಕೊಟ್ಟಂಗೂ ಆಗೋದಿಲ್ಲ. ಅದಕ್ಕೋಸ್ಕರ ಯಾವುದೋ ಒಂದು ಗೋಲ್ ಇರುತ್ತೆ ಅಂತಂದರೆ ಅದಕ್ಕೆ ತುಂಬ ಡೆಡಿಕೇಶನ್ ಕೊಡಬೇಕು.
ಆ ಡ್ಯೂರೇಷನ್ ಇರುತ್ತಲ್ಲ, ಆ ಟೈಮ್ ಲಿಮಿಟ್ಟು ಆ ಕೋರ್ಸಿಗೆ ಅಷ್ಟು ವ್ಯಾಲ್ಯೂ ಕೊಡಲಿಲ್ಲ ಅಂತಂದರೆ ಅದು ನೀವು ಗೋಲ್ ರೀಚ್ ಮಾಡೋದಕ್ಕೆ ಆಗೋದಿಲ್ಲ, ಕನಸು ಕಾಣ್ತಾ ಕೂತ್ಕೋಬೇಕಾಗುತ್ತೆ. ಇದು ಇಷ್ಟಾಗಿರುತ್ತೆ. ಸಿ ಎ ಅಂತಂದರೆ ಎಲ್ಲರೂ ಅಂದರೆ ಸ್ಟಾರ್ಟಿಂಗಲ್ಲಿ ಎದುರಿಸ್ತಾರೆ. ಬಟ್ ಸಿ ಎ ಸೇರ್ಕೊಳ್ತಾ ಇದ್ದಾರೆ ಅಂತಾರೆ, ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿರಲಿ, ವಾಟ್ ಎವರ್, ನೀವು ಅವರೇಜ್ ಆಗಲಿ, ನೀವು ಫೇಲ್ ಆಗಿರಲಿ ಯಾವುದಾದ್ರೂ ಸಬ್ಜೆಕ್ಟಲ್ಲಿ, ಬಟ್ ನಿಮಗೆ ನಾನು ಮಾಡ್ತೀನಿ ಅನ್ನೋ ಸೀರಿಯಸ್ನೆಸ್ಸು 100% ಮಾಡ್ತೀನಿ ಅನ್ನೋ ಒಂದು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು, ಹಗಲು ರಾತ್ರಿ ಅಂತ ಒಂದು ಟೈಮ್ ಬೀಯಿಂಗ್ ಕೊಡ್ದಲ್ಲೇ ನೀವು ಅಷ್ಟು ಓದ್ತಾ ಇರ್ತೀವಿ, ಅಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ ನೀವು ಸತತ ಪ್ರಯತ್ನ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀರಾ ಅಂತಂದರೆ ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಬಟ್ ಸಪೋರ್ಟ್ ಮಾಡೋದು ಬೇಕು. ಅಟ್ಲೀಸ್ಟು ಏನು ಅಂತಂದರೆ ಏನೂ ಹೆಲ್ಪ್ ಮಾಡಲಿಲ್ಲ ಅಂತಂದರೂ ಮಾತಲ್ಲಿ ಸ್ವಲ್ಪ ಹೀಯಾಳಿಕೆ ಅದೆಲ್ಲ ಮತ್ತು ವ್ಯಂಗ್ಯ ಅದೆಲ್ಲ ಕಡಿಮೆ ಮಾಡಿ, ಅವ್ರ ಜೀವನ ಬೇರೆ ನಮ್ಮ ಜೀವನ ಬೇರೆ ಅಂತ ಹೇಳಿ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋರು, ತಮ್ಮ ಈಗೋನ ಪಕ್ಕಕ್ಕಿಟ್ಟು ಎಲ್ಲದ್ರ ಬಗ್ಗೆ ಸುಮ್ಮನೆ ಯಾವುದ್ಯಾವುದಕ್ಕೋ ಬಾವಿಯೊಳಗಿನ ಕಪ್ಪೆ ಆಗದಲೆ ಅವರಿಗೂ ಸಪೋರ್ಟ್ ಮಾಡಿದ್ರೆ ಇಟ್ ಮೈಟ್ ಬಿ ಅವ್ರಿಗೆ ಈಗ ಅಚೀವ್ ಮಾಡೋಕ್ಕಾಗದೇ ಇರ್ಬೋದು, ಫ್ಯೂಚರಲ್ಲಂತೂ ಅದೇ ಆಗುತ್ತೆ. ಬಟ್ ಏನು ಈಗ ಅಷ್ಟೊಂದು ಶ್ರಮ ಈಗ ಅಚೀವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ, ಈ ಥರ ಇರುತ್ತೆ. ತುಂಬ ಹೀಯಾಳ್ಸೋರಂತೂ ತುಂಬ ಇದ್ದೇ ಇರ್ತಾರೆ. ಎಸ್ಪೆಷಲಿ ಸಿ ಎ ಸ್ಟೂಡೆಂಟ್ಗಂತೂ ಮೇ ಬಿ ಈ ವಿಲೇಜ್ ಸೈಡಲ್ಲಿ ಕೆಲವರು ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ. ಬಟ್ ಕೆಲವರು ಹೆಂಗೆ ಅಂತಂದರೆ ಅವರ ಇದರಲ್ಲಿರುತ್ತೆ, ಅಂದರೆ ಈ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿಲ್ಲ ಅಂತಂದರೆ ಅವ್ರು ಮಾಡಲೇಬೇಕು. ಒಟ್ಟು ಅವ್ರ ಮಕ್ಕಳು ಮಾಡ್ತಾರೋ ಇಲ್ವೋ, ಬೇರೆ ಮನೆಯಿಂದ ಬಂದಿರೋ ಮಕ್ಕಳು ಮಾಡಲೇಬೇಕು, ಇಲ್ಲ ಅಂತಂದರೆ ಅದು ಅವ್ರು ಏನಕ್ಕೆ ಮಾಡಲ್ಲ, ಏನಕ್ಕೆ ಯಾವಾಗಲೂ ಓದ್ತಾ ಇರ್ತಾರೆ ಅನ್ನೋ ಒಂದು ಸೀರಿಯಸ್ನೆಸ್ಸು ಗೊತ್ತಿರಲ್ಲ ಅವರಿಗೆ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ, ನನಗನ್ಸಿದ್ದು ನಾನು ಹೇಳ್ತೀನಿ. ಬಟ್ ಆಮೇಲಿಂದ ಸಪೋರ್ಟ್ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ತಳ ಊರಿದ್ದೀವಿ, ಅವ್ರ ಮಾತಿಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ತಲೆ ಕೊಡೋದಿಲ್ಲ ಅಂತಂದಾಗ ದೀವಿಟ್ಟಷ್ಟೇ. ಆಮೇಲಿಂದ ದೋಸೆಗೆ ಅಕ್ಕಿ ನೆನೆಕೊಳ್ಳೋಣ ಅಂತ ಬಂದೆ. ಏನಾದರೂ ನಾಯ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೆಲ್ಲ ಇರುತ್ತೆ, ನಾನೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಂದು ಟ್ರೈಪೋಡು ಅಂದರೆ ನನ್ನ ಸೆಲ್ಫಿ ಸ್ಟಿಕ್ ಇಷ್ಟೇ ಇರೋದು, ಇಷ್ಟೇ ಕವರ್ ಮಾಡೋಕ್ಕಾಗೋದು ನನಗೆ. ದೊಡ್ಡದು ಇದು ಸಿಕ್ಕಿದ ಮೇಲೆ ನಿಮಗೆ ನಾನು ಫೇಸ್ ಟು ಫೇಸ್ ಇದು ಮಾಡ್ಬೋದು ವ್ಲಾಗೆಲ್ಲನ. ನನಗೆ ಇಷ್ಟೇ ಪಾಸಿಬಲ್ ಆಗೋದು ಕ್ಯಾಮ್ರಾನ ಇಷ್ಟು ಕ್ಲಿಯರಾಗಿ ಹಿಡಿಯೋಕ್ಕೆ. ಯಾಕಂತಂದರೆ ಅದು ಬಿಡ್ತಿರೋದೇ ಒಂದು ನನ್ನ ಕೈಯುದ್ದ, ಅಂದರೆ ಮೀನ್ಸ್ ನನ್ನ ಬಲಗೈಯಲ್ಲಿ ಒಂದು ಅರ್ಧ ಇರ್ಬೋದೇನೋ ಅಷ್ಟಿದೆ. ಅಷ್ಟರಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ಇದರಲ್ಲಿ ನೋಡಿ 4 ಇದನ್ನ ಹಾಕ್ಕೊಂಡು ಒಂದು ಮುಕ್ಕಾಲು ಉದ್ದಿನಬೇಳೆ ಹಾಕ್ಕೊಂಡೆ. ಇಷ್ಟಾಗಿತ್ತು ನನ್ನ ವೀಡಿಯೋಸ್. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ವೀಡಿಯೋ ಮಾಡ್ಕೊಳ್ತೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡೋಲ್ಲ, ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ಅಂತ. ನಿನ್ನೆ ಸೋಲಾರ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಸೋಲಾರಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡೋದಕ್ಕೆ ಲೇಟ್ ಆಯಿತು, ಅದು ಲೀಕೇಜ್ ಆಗುತ್ತೆ ಅಂತ. ಇಷ್ಟೆಲ್ಲ ಮಾಡಿ ಒಟ್ಟು ಎಲ್ಲ ಕ್ಲೀನ್ ಮಾಡಿ ನಾನು ಲಾಸ್ಟಲ್ಲಿ ಸ್ನಾನ ಮಾಡೋದು, ತಿಂಡಿ ತಿನ್ನೋದು ನಾನು ತುಂಬ ಡಿಲೇ ಮಾಡೋಕ್ಕೆ ಹೋಗ್ತೀನಿ ಒಂದೊಂದ್ಸಲಿ. ನಂಗೆ ಮುಂಚೆಯಿಂದನೂ ಅದೇ ಅಭ್ಯಾಸ. ಹೆಂಗೆ ಅಂತಂದರೆ ಕಾಲೇಜಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಏನಾದರೂ ಕೆಲಸ ಇದ್ದಾಗ ಎಲ್ಲ ಬಂದು ಬೆಳಗ್ಗೆ ತಿಂದೋಗ್ತಿರಲಿಲ್ಲ, ಎಲ್ಲ ಬಂದು ಎಲ್ಲ ಕೆಲಸ ಆದಮೇಲೆ ನಾನು ಊಟ ಮಾಡ್ತಾಯಿದ್ದಿದ್ದು, ಇಲ್ಲಾಂತ ನಾನು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಆ ಥರ ಸ್ವಲ್ಪ ಅದರಲ್ಲೂ ನಾನು ಒಬ್ಬಳೇ ನನ್ನದೇ ಜವಾಬ್ದಾರಿ ಅಂತಾದರೆ ನಾನು ಹಿಂಗೆ ಮಾಡ್ತೀನಿ. ಯಾಕಂತಂದರೆ ಬೇರೆಯವ್ರಿಗೆಲ್ಲ ನಾನು ಏನಾದರೂ ಮಾಡಿ ಹಿಂಗೆ ಮಾಡಿದ್ಯಾ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನನಗೆ ಓಕೆ, ಅದನ್ನು ಒಂದು ಒಳ್ಳೆ ರೀತಿಲಿ ಹೇಳಿದ್ರೆ ತೊಗೋತೀನಿ. ಬಟ್ ವ್ಯಂಗ್ಯವಾಗಿ ಸ್ವಲ್ಪ ಆಡ್ಕೊಳ್ಳೋ ಥರ ಹೇಳಿದ್ರೆ ತಗೊಳ್ಳೋದೇ ಇಲ್ಲ. ಅಲ್ಲಿ ಇದೆಯಲ್ಲ, ಅಲ್ಲೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬೇಕು, ಎಲ್ಲ ತೊಳೆದು ಇಡ್ತೀನಿ. ಹೆಣ್ಮಕ್ಳು ಇದ್ದೇ ಇರುತ್ತಲ್ಲ ಬೆಳಿಗ್ಗೆ ಇದ್ದು ಯಾವ ತಿಂಡಿ ಮಾಡಲಿ ಅಂತ. ಆ ಥರ ಎಲ್ಲ ನೆನಾಕಿ ಇವತ್ತು ದೋಸೆ ಮಾಡಿದ್ದಾಯಿತು.
ಇಷ್ಟ ಆಗಿತ್ತು ನಮ್ಮ ಡೈಲಿ ಬ್ಲಾಗ್. ಬಟ್ ICA ಎಕ್ಸಾಮ್ಸ್ ಅಂತ ನಂಗೆ ತುಂಬ ಇಷ್ಟ ಆಗೋದು ಅವ್ರ ಒಂದು ಅಥೆಂಟಿಕೇಷನು, ಒಂದು ಡಿಸಿಪ್ಲೀನು, ಒಂದು ಡಿಟರ್ಮಿನೇಷನು, ಒಂದು ಡಿಸಿಷನ್ಸ್ ಇರ್ಬೋದು, ಒಂದು ಕನ್ಸಿಸ್ಟೆನ್ಸಿ. ಅವರು ತುಂಬ ಆ ಒಂದು ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದು ಒಂದು ಏನು ಹೇಳ್ತಾರೆ, ರೋಲ್ ಮಾಡಲ್ ಅಂತಲೇ ಹೇಳ್ಬೋದು. ಬೇರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿಗಿರ್ಬೋದು, ಅದಕ್ಕೆ ಲೈಕ್ ಒಂದು ಗುರ್ತಿಸ್ಕೊಳ್ಳೋಕೆ ಒಂದು ಇದೆ ಅಷ್ಟೇ, ಕಾಲೇಜಿಲ್ಲ. ಮತ್ತು ಅದು ಡೈರೆಕ್ಟ್ ಬೇರೆ ಯೂನಿವರ್ಸಿಟಿ ಥರ ಕಾಲೇಜಿಲ್ಲ, ಲೆಕ್ಚರರ್ಸ್ ಇಲ್ಲ, ಮತ್ತು ಅದರದ್ದೇ ಆದ ಒಂದು ಬಿಲ್ಡಿಂಗ್ಸ್ ಇಲ್ಲ ಅಂತ ಇರ್ಬೋದು ಅಷ್ಟೇ ಬಿಟ್ಟರೆ. ಬಟ್ ಅವ್ರ ಕ್ಲಾಸಸ್ ಎಲ್ಲ ತುಂಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ICA ಕ್ಲಾಸಸ್ಸು ಮತ್ತು ಆ ಕೋರ್ಸು ಅಫೋರ್ಡಬಲ್ ಇರುತ್ತೆ, ಮತ್ತು ಅದಕ್ಕೆ ವರ್ತು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ. ನನಗೂ ಅದೊಂದು ಹೆಮ್ಮೆ ಆಗುತ್ತೆ ICA ಬಗ್ಗೆ. ಇಷ್ಟೊಂದು ಅಂದರೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ಗೆ ಈ ಕೋರ್ಸು ಕಷ್ಟ ಇದೆ ಅನಿಸುತ್ತೆ, ಬಟ್ ಕಷ್ಟಪಟ್ಟು ಓದಿ ನಾವು ಏನೋ ಅಚೀವ್ ಮಾಡಬೇಕು ಅಂತ ಇರೋರಿಗೆ ಈ CA ಕೋರ್ಸ್ ಅಂತೂ ತುಂಬ ವರ್ತಿತ್ತು ಅಂತಲೇ ಹೇಳ್ಬೋದು. ಅವರ ಲೈಫಿಗೆ ಒಂದು ಸಂಜೀವಿನಿ ಆಗೋದ್ರಲ್ಲಿ ಯಾವುದೇ ಥರ ಡೌಟೇ ಇಲ್ಲ. ಅವ್ರ ಲೈಫ್ ಸ್ಟೈಲೆಲ್ಲ ತುಂಬ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವರು ತುಂಬ ವರ್ಷಗಳು ಕೂಡ ತೊಗೊಂಡಿರ್ತಾರೆ ಕ್ಲಿಯರ್ ಮಾಡೋದಕ್ಕೆ, ಬಟ್ ಕಷ್ಟಪಟ್ಟು ಒಂದು ಡೆಡಿಕೇಶನಾಗಿ ಓದ್ತೀವಿ ಅನ್ನೋರಿಗೆ ಅದೇನು ಕಷ್ಟ ಆಗೋದಿಲ್ಲ. ಯಾವುದೂ ಕಷ್ಟಪಡ್ದಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ, ಯಾವುದೂ ಕೂಡ ಈಸಿಯಾಗಿ ನಾವು ಯಾವುದೋ ಒಂದು ಮನೆ ಇರೋರಿಗೆ ಕೆಲವೊಂದು ಗೌರ್ಮೆಂಟ್ ಕೆಲಸಗಳು ಸಿಗ್ಬೋದು ಅಷ್ಟೇ, ಬಿಟ್ಟರೆ ಭ್ರಷ್ಟಾಚಾರದಿಂದ ನೀವು ಅದೆಲ್ಲರಿಗೂ ಸಿಗುತ್ತೆ ದುಡ್ಡಿರೋರಿಗೆ. ಬಟ್ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ತೀವಲ್ಲ, ಒಂದು ಅರ್ಹತೆ, ಒಂದು ಡಿಗ್ನಿಟಿ, ಒಂದು ಪೊಸಿಷನ್ನು, ಒಂದು ಪ್ರೊಫೆಷನ್ಸು, ಅದರಷ್ಟು ಮಾನಸಿಕ ನೆಮ್ಮದಿ, ಅದರಷ್ಟು ಖುಷಿನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಯಾವುದೋ ಕೆಲಸ ಕೂಡ ಕೊಡೋದಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ತುಂಬ ಹರ್ಡಲ್ಸ್ ಎಲ್ಲ ಫೇಸ್ ಮಾಡ್ಬೋದು, ಆಬ್ಸ್ಟಕಲ್ಸ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ಆಮೇಲಿಂದ ಅದು ರಿಸಲ್ಟು ಒಂದು ನೀವು ಅಚೀವ್ ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಆ ಖುಷಿನೇ ಬೇರೆ. ಆವಾಗ ನಿಮಗೆ ಯಾವುದೂ ನೆನಪಾಗೋದಿಲ್ಲ, ಯಾರು ಏನಂತ, ಯಾರಿಷ್ಟು ಡಿಮೋಟಿವೇಟ್ ಮಾಡಿದರು, ಯಾರು ಏನು ಅಂದ್ಕೊಂಡಿದ್ರು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ಲ. ಆವಾಗ ಅಷ್ಟು ವರ್ತ್ ಅನಿಸುತ್ತೆ. ಹಳ್ಳೀಲಿ ಓದೋರ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತಂದರೆ ಸಪೋರ್ಟಿವ್ ಪೇರೆಂಟ್ಸ್ ಇದ್ದರೆ ಓಕೆ. ಮತ್ತು ಹಳ್ಳಿಲಿರೋ ಹೆಣ್ಮಕ್ಳಿಗೆ ತುಂಬ ಜನರಿಗೆ ಆಸೆ ಇರುತ್ತೆ ನಾವು ಓದಬೇಕು ಅಂತ. ಚಿಕ್ಕ ವಯಸ್ಸಿಗೆಲ್ಲ ಮದುವೆ ಮಾಡಿರ್ತಾರೆ, ನಾವು ಯಾವುದಾದ್ರು ಒಂದು ಕೋರ್ಸ್ ಮಾಡಬೇಕು ಅಂತ ಅಂದಾಗ ಅವರು ಎಲ್ಲ ಕೆಲಸ ಮಾಡಿಕೊಂಡ್ರು. ಸೊ ಆ ಥರ ಮಾಡ್ಕೋಬೇಕಾದ್ರೆ ಸಿಟಿಲೂ ಕೂಡ ಎಲ್ಲ ಮಾಡಬೇಕು. ಬಟ್ ಹಳ್ಳೀಲಿ ಕೆಲವ್ರದ್ದು ಇರುತ್ತೆ ರೂಲ್ಸ್, ಹೊಲದಲ್ಲೂ ಕೂಡ ಕೆಲಸ ಮಾಡಬೇಕಾಗಿರುತ್ತೆ. ಈಗ ಕಡಿಮೆ ಆಗ್ತಿದೆ, ಬಟ್ ಆದರೂ ಕೆಲವು ಮಾಡಲೇಬೇಕು. ಸೊ ಆ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಗೃಹಿಣಿಯರಾಗಿದ್ದರೆ, ಮ್ಯಾರಿಡ್ ಅಂತಲ್ಲ, ಅನ್ಮ್ಯಾರಿಡ್ ಹುಡುಗಿಗೂ ಕೂಡ ತುಂಬ ಜವಾಬ್ದಾರಿಗಳಿರುತ್ತೆ. ಸಿಟಿಲಿ ಅಂತಾರೆ ಅವರಿಗೆ ಸ್ಟಡೀಸ್ ಪ್ರಾಮುಖ್ಯತೆ ಅಂದರೆ ಹಳ್ಳಿಲೂ ಗೊತ್ತಿರುತ್ತೆ, ಬಟ್ ತುಂಬ ಜಾಸ್ತಿ ಪ್ರಾಮುಖ್ಯತೆ ಸಿಟಿಯಲ್ಲಿರೋ ಕೊಡ್ತಾರೆ ಅಂತಲೇ ಹೇಳ್ಬೋದು, ಹಳ್ಳಿ ಕಂಪೇರ್ ಮಾಡಿಕೊಂಡ್ರೆ. ನಾನು ಹಳ್ಳಿ ಅಂತ ಏನು ಇದು ಮಾಡ್ತಾಯಿಲ್ಲ, ಬಟ್ ನಾನು ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನನಗೆ ಗೊತ್ತಾಗಿರುತ್ತೆ. ನಮ್ಮ ಆ ಥರ ವಾತಾವರಣ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಹೇಳಿ, ಓಕೆನಾ? ನೋಡಿ, ಸ್ವಲ್ಪ ಮೆಂಚೆ ಹಾಕ್ತೀನಿ, ಅದು ಕವರ್ ಆಗಿಲ್ಲ. ಸೊ ಸಾರಿ ಫಾರ್ ದಟ್. ಅಲ್ಲಿ ಸ್ಪೇಸೇ ಇರಲಿಲ್ಲ ನನಗೆ ಇರೋದಕ್ಕೆ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.